ಅಲ್ಲು ಅರ್ಜುನ್ ಫ್ಯಾನ್ಸ್ಗೆ ಒಂದು ಸಂತೋಷದ ವಿಚಾರ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಇವತ್ತು ಪ್ಯಾನ್ ಇಂಡಿಯಾ ಬೆನ್ನು ಬಿದ್ದು 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅಪ್ಕಮಿಂಗ್ 3 years ಅಲ್ಲಿ, ಅಂದರೆ ಮುಂದೆ ಬರುವಂತಹ 3 ವರ್ಷಗಳಲ್ಲಿ ಬರೋಬ್ಬರಿ 5 ಸಿನಿಮಾಗಳನ್ನು ನಾನು ನನ್ನ ಅಭಿಮಾನಿಗಳಿಗೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಈಗ ಅಲ್ಲು ಅರ್ಜುನ್ ಮುಂದಿಟ್ಟಿದ್ದಾರೆ. ಪುಷ್ಪ 2 ಬರೋಕ್ಕಿಂತ ಮುಂಚೆ ಅಲ್ಲು ಅರ್ಜುನ್ ವಾಸ್ ಅ ನ್ಯಾಷನಲ್ ಸ್ಟಾರ್. ಪುಷ್ಪ 2 ಬಂದ ಮೇಲೆ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಸಂದೀಪ್ ರೆಡ್ಡಿ ವಂಗ, ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ ಅವ್ರ ಜೊತೆಗೂ ಕೂಡ ಒಂದು ವೈಲ್ಡ್ ಸಬ್ಜೆಕ್ಟ್ನಲ್ಲಿ ಅಲ್ಲು ಅರ್ಜುನ್ ಕಾಣಿಸ್ಕೊಳ್ಳಲಿಕ್ಕಿದ್ದಾರೆ. ನಮಸ್ಕಾರ, ರೆಬೆಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಅಲ್ಲು ಅರ್ಜುನ್ ಫ್ಯಾನ್ಸ್ಗೆ ಒಂದು ಸಂತೋಷದ ವಿಚಾರ. ಯಾಕೆ ಅಂತಂದರೆ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಇವತ್ತು ಪ್ಯಾನ್ ಇಂಡಿಯಾ ಬೆನ್ನು ಬಿದ್ದು 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆದರೆ ಅಲ್ಲು ಅರ್ಜುನ್ ಮಾತ್ರ ಒಂದು ಸಂತೋಷದ ವಿಚಾರವನ್ನು ಈಗ ಅಭಿಮಾನಿಗಳಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದರೆ ಅಪ್ಕಮಿಂಗ್ 3 years ಅಲ್ಲಿ, ಅಂದರೆ ಮುಂದೆ ಬರುವಂತಹ 3 ವರ್ಷಗಳಲ್ಲಿ ಬರೋಬ್ಬರಿ 5 ಸಿನಿಮಾಗಳನ್ನು ನಾನು ನನ್ನ ಅಭಿಮಾನಿಗಳಿಗೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಈಗ ಅಲ್ಲು ಅರ್ಜುನ್ ಮುಂದಿಟ್ಟಿದ್ದಾರೆ. ಆ ಥರದ ಸುಳಿವುಗಳು ಕೂಡ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ನಾವು ಒಂದು 10 ರಿಂದ 12 ವರ್ಷದ ಹಿಂದೆ ಹೋಗೋಣ. ಒಂದು ಕಮರ್ಷಿಯಲ್ ಸಿನಿಮಾ ಆಗಬೇಕು ಅಂತಂದರೆ ಹಬ್ಬ ಅಂದರೆ ನಮಗೆ ಎಷ್ಟು ಟೈಮ್ ಹಿಡಿಯೋದು? ಬಹಳ ಅಂತಂದರೆ ಒಂದು 8 ರಿಂದ 10 ತಿಂಗಳು, ವಿತಿನ್ 1 year ಅನ್ಕೊಳ್ಳಿ, ಆಯಿತಾ? ಮ್ಯಾಕ್ಸಿಮಮ್ ವಿತಿನ್ 1 year ಒಳಗಡೆ ಒಂದು ಅದ್ಭುತವಾದಂತಹ ಕಮರ್ಷಿಯಲ್ ಸಿನಿಮಾಗಳು ತಯಾರಾಗೋದು, ರಿಲೀಸ್ ಆಗೋದು, ಸೂಪರ್ ಡೂಪರ್ ಹಿಟ್ ಆಗೋದು, ಇಂಡಸ್ಟ್ರಿ ಹಿಟ್ ಆಗೋದು, ಆಯಿತಾ? ಆದರೆ ಈ ರಾಜಮೌಳಿ ಬಾಹುಬಲಿ ಸಿನಿಮಾ ಮಾಡಿದ್ರು ನೋಡಿ, ಆಗಿಂದ ಒಂದು ಸ್ಟಾರ್ ನಟರ ಸಿನಿಮಾ ತಯಾರಾಗಿ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತಂದರೆ 3 ವರ್ಷ 4 ವರ್ಷ ಇಷ್ಟು ದೊಡ್ಡ ಲೆಂತನ್ನು ತೆಗೆದುಕೊಳ್ಳೋದಕ್ಕೆ, ಇಷ್ಟು ದೊಡ್ಡ ಟೈಮನ್ನು ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಕಾರಣ ಏನು ಅಂತಂದರೆ, ರಿಚ್ ಮೇಕಿಂಗ್ ಇರಬೇಕು ಸಿನಿಮಾದಲ್ಲಿ. ಸಿನಿಮಾವನ್ನು ನಾವೇನು ತೋರಿಸ್ತಾ ಇದ್ದೀವಿ ಅದು ಸಾಕಾಗಲ್ಲ, ಇನ್ನೂ ವಿಭಿನ್ನವಾಗಿ ಒಂದು ಸ್ವಲ್ಪ ಸಿ ಜಿಗಳನ್ನು ಆ್ಯಡ್ ಮಾಡ್ತಾ, ಒಂದು ಸ್ವಲ್ಪ ರಿಚ್ ಆಗಿ ಮೇಕಿಂಗ್ಗಳನ್ನು ಮಾಡ್ತಾ, ಯಾರೂ ಇವತ್ತಿನ ತನಕ ಮಾಡದಂತಹ ಸೀನ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿ ಅಷ್ಟು ಅದ್ಭುತವಾಗಿ ಹೊಸತನದ ಸಿನಿಮಾಗಳನ್ನು ಕೊಡಬೇಕು ಅನ್ನುವಂತಹ ಕಾರಣ ಒಂದು. ಅದರೆಲ್ಲದರ ಜೊತೆಗೆ ಈಗೇನು ಪ್ಯಾನ್ ಇಂಡಿಯಾ ಅನ್ನೋದೇನು ಸ್ಟಾರ್ಟ್ ಆಗಿಬಿಟ್ಟಿದೆ, ಅದು ಕೂಡ ಒನ್ ಆಫ್ ದ ರೀಸನ್. ಎಲ್ಲ ಭಾಷೆಗಳಲ್ಲಿಯೂ ಕೂಡ ಸಿನಿಮಾನ ಡಬ್ ಮಾಡಬೇಕು, ಸ್ಕ್ರಿಪ್ಟ್ ಬರಿಬೇಕು, ಹಾಡು ಬರಿಬೇಕು, ಶೂಟ್ ಮಾಡಬೇಕು, ಆಯಿತಾ? ಈ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ಗಳನ್ನು ಹಾಕೊಂಡ್ಬಿಟ್ಟಿದ್ದೀವಲ್ಲ. ಈ ಕಾನ್ಸೆಪ್ಟ್ಗಳಿಂದ ಏನಾಗ್ತಾ ಇದೆ ಅಂತಂದರೆ ಸಿನಿಮಾ ಡಿಲೇ ಆಗ್ತಾಯಿದೆ. ಪಾಪ ಫ್ಯಾನ್ಸ್ ಕಾತರದಿಂದ ಕಾಯ್ತಿರ್ತಾರೆ, ಯಾವಾಗ ನಾವು ಒಂದು ಸಿನಿಮಾ ನೋಡ್ತೀವಿ, ನಮ್ಮ ಹೀರೋ ಸಿನಿಮಾ ಯಾವಾಗ ನೋಡ್ತೀವಿ ಅಂತ. 3 ವರ್ಷ ಆದರೂ ಒಂದು ಸಿನಿಮಾ ಬರಲ್ಲ. ಈ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಮಹೇಶ್ ಬಾಬು ಅವರ ಒಂದು ಸಿನಿಮಾ, ಆಯಿತಾ? ಮೊನ್ನೆ ಅಷ್ಟೇ ವಾರಣಾಸಿ ಅನ್ನುವಂಥ ಟೈಟಲ್ ಲಾಂಚ್ ಆಯಿತು. ರಾಜಮೌಳಿ ನಿರ್ದೇಶನ ಮಾಡ್ತಾ ಇರೋವಂಥ ಸಿನಿಮಾ. ರಾಜಮೌಳಿ ಮಹೇಶ್ ಬಾಬು ಕೈಯಲ್ಲಿ ಲಾಕ್ ಆಗಿ ಎಷ್ಟು ವರ್ಷ ಆಯಿತು? ಮಹೇಶ್ ಬಾಬು ರಾಜಮೌಳಿ ಕೈಯಲ್ಲಿ ಲಾಕ್ ಆಗಿ ಎಷ್ಟು ವರ್ಷ ಆಯಿತು? ಇವತ್ತಿನ ತನಕ ಮೊನ್ನೆ ಒಂದು ಅಪ್ಡೇಟ್ ಬಂತು ಬಿಟ್ಟರೆ ಬೇರೆ ಯಾವುದೇ ಥರದ ಅಪ್ಡೇಟ್ಗಳು ಬರಲಿಲ್ಲ. ಆದರೆ ಈಗ ಅಲ್ಲು ಅರ್ಜುನ್ ಆ ತಪ್ಪನ್ನು ಮಾಡ್ತಾ ಇಲ್ಲ. ಹಾಗೆ ನಾನು ಸ್ಕ್ರೀನ್ ಟೈಮನ್ನು ರೆಡ್ಯೂಸ್ ಮಾಡ್ಕೊಳ್ಳಲ್ಲ, ಅಭಿಮಾನಿಗಳಿಗೋಸ್ಕರ ಆದಷ್ಟು ಬೇಗ ನಾನು ಸಿನಿಮಾ ಮಾಡ್ತೀನಿ ಅನ್ನುವಂತಹ ಅಭಿಲಾಷೆಯನ್ನು, ಒಂದು ಮಾತನ್ನು ಅಲ್ಲು ಅರ್ಜುನ್ ಆಡಿದ್ದಾರೆ. ಅದರ ಸೈನ್ಸ್ಗಳು ಕೂಡ ಈಗ ಕಾಣ್ತಾ ಇದೆ. ಇತ್ತೀಚೆಗಷ್ಟೇ ಪುಷ್ಪ ಸಿನಿಮಾ ಏನು ರಿಲೀಸ್ ಆಯಿತಲ್ಲ, ಪುಷ್ಪ ಸಿನಿಮಾವನ್ನು ನಾವು ಕೇವಲ ಅಂದರೆ ಪಾರ್ಟ್ 1 ಸಿನಿಮಾವನ್ನು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಕ್ಸೆಪ್ಟ್ ಮಾಡೋಣ. ಬಟ್ ಪಾರ್ಟ್ 2 ಸಿನಿಮಾ ಏನಿದೆ, ವರ್ಲ್ಡ್ ವೈಡ್ ಹ್ಯೂಜ್ ಸಕ್ಸಸ್ಸನ್ನು ಕಂಡಂತಹ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಲೇ ಹೇಳ್ಬೋದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಪುಷ್ಪ 2 ಬರೋಕ್ಕಿಂತ ಮುಂಚೆ ಅಲ್ಲು ಅರ್ಜುನ್ ವಾಸ್ ಅ ನ್ಯಾಷನಲ್ ಸ್ಟಾರ್. ಪುಷ್ಪ 2 ಬಂದ ಮೇಲೆ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದರು. ಈಗಾಗಲೇ ತಮ್ಮ ಮುಂದಿನ ಪ್ರಾಜೆಕ್ಟನ್ನು ಅಟ್ಲಿ ಜೊತೆಗೆ, ತಮಿಳ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅಟ್ಲಿ, ಈ ಜವಾನ್ ಅಂತ ಸಿನಿಮಾ ಮಾಡಿದರು ಶಾರುಖ್ ಖಾನ್ನ ಹಾಕ್ಕೊಂಡು, ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಇನ್ ಬಾಲಿವುಡ್, ಆಯಿತಾ? ಜವಾನ್ ಸಿನಿಮಾದ ನಿರ್ದೇಶಕ ಅಟ್ಲಿ ಅವರನ್ನು ಕರ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಹೆಂಗಿದೆ ಅಂತಂದರೆ, ಕಂಪ್ಲೀಟಾಗಿ ಒಂಥರ ಏನೋ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಅಥವಾ ಒಂದು ರೋಬೋ ಬೇಸ್ಡ್ ಸಿನಿಮಾ ಅದಾಗಿದೆ, ಆಯಿತಾ? ಅಪ್ಕಮಿಂಗ್ ಇಯರ್ 2026 ಒಂದು ವರ್ಷಕ್ಕೆ ಅದು ಟೈಮ್ ಬೇಕಾಗುತ್ತೆ. 2027 ಜೂನ್ ಜುಲೈ ಅನ್ನೋಷ್ಟೊತ್ತಿಗೆ ಆ ಸಿನಿಮಾ ತೆರೆ ಮೇಲೆ ಬರುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಇಂಟರ್ನ್ಯಾಷನಲ್ ಫಿಲ್ಮ್. ಕೇವಲ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತಹ ಚಿತ್ರ ಅದಲ್ಲ. AA 22 ಏನಿದೆ, ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಅಲ್ಲು ಅರ್ಜುನ್ರವರ 22ನೇ ಚಿತ್ರ AA 22 ಅಟ್ಲಿ ನಿರ್ದೇಶನ ಮಾಡ್ತಾ ಇರೋದೇನಿದೆ, ಅದು ಇಂಟರ್ನ್ಯಾಷನಲ್ ಸಿನಿಮಾ ಆಗಿ ಹೊರಗಡೆ ಹೊಮ್ಮುತ್ತೆ ಅನ್ನುವಂಥ ವಿಚಾರಗಳು ಕೇಳಿಬರ್ತಾ ಇದೆ. ಸನ್ ಪಿಕ್ಚರ್ಸ್ ಏನಿದ್ದಾರೆ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸರಿ, ಇದಾದ ಮೇಲೆ ಏನು? ಅಟ್ಲಿ ಸಿನಿಮಾ ಆಗೋಗ್ಬಿಡುತ್ತೆ.
ಅಟ್ಲಿ ಸಿನಿಮಾ ಆದಮೇಲೆ ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅಂತ. ಎಸ್, ಎನಿಮಲ್ ಅನ್ನುವಂತಹ ಒಂದು ದೊಡ್ಡ ಹಿಟ್ಟನ್ನು ಕೊಟ್ಟಂತಹ ಸಂದೀಪ್ ರೆಡ್ಡಿ ವಂಗ, ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ ಅವ್ರ ಜೊತೆಗೂ ಕೂಡ ಒಂದು ವೈಲ್ಡ್ ಸಬ್ಜೆಕ್ಟ್ನಲ್ಲಿ ಅಲ್ಲು ಅರ್ಜುನ್ ಕಾಣಿಸ್ಕೊಳ್ಳಲಿಕ್ಕಿದ್ದಾರೆ. ಈಗ ಸಂದೀಪ್ ರೆಡ್ಡಿ ವಂಗ ಎನಿಮಲ್ ಸಿನಿಮಾದ ಹ್ಯೂಜ್ ಸಕ್ಸಸ್ ನಂತರ ಅಷ್ಟೇ ರಾ ಆಗಿ, ಅಷ್ಟೇ ಸ್ಟ್ರಾಂಗ್ ಆಗಿ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ದಟ್ ಈಸ್ ಸ್ಪಿರಿಟ್. ಆ ಸ್ಪಿರಿಟ್ ಅನ್ನುವಂತಹ ಸಿನಿಮಾಕ್ಕೆ ಈಗ ಪ್ರಭಾಸ್ ಹೀರೋ, ಶೂಟಿಂಗ್ ಪ್ರೋಸೆಸ್ಸಲ್ಲಿದೆ. ಸ್ಪಿರಿಟ್ ಸಿನಿಮಾ ಕೂಡ 2027 ಮಧ್ಯದ ಭಾಗದಲ್ಲಿ ರಿಲೀಸ್ ಆಗುತ್ತೆ. ಯಾವಾಗ ಸ್ಪಿರಿಟ್ ರಿಲೀಸ್ ಆಗುತ್ತೋ ತದನಂತರ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲು ಅರ್ಜುನ್ಗೆ ಸಂದೀಪ್ ರೆಡ್ಡಿ ವಂಗ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಶತಸಿದ್ಧವಾಗಿ ಕೂತಿದ್ದಾರೆ. ಒನ್ ಆಫ್ ದ ವೈಲ್ಡೆಸ್ಟ್ ಸಬ್ಜೆಕ್ಟ್. ಆಮೇಲೆ ಅಲ್ಲು ಅರ್ಜುನ್ರವರ ಆರೋಗ್ಯನ್ಸು, ಅವರ ನಟನೆ, ಅದು ಮತ್ತು ಸಂದೀಪ್ ರೆಡ್ಡಿ ಅವರ ಡೈರೆಕ್ಷನ್, ಸಂದೀಪ್ ರೆಡ್ಡಿ ವಂಗ ಡೈರೆಕ್ಷನ್, ಇದೆರಡು ಹೆಂಗೆ ಮ್ಯಾಚ್ ಆಗುತ್ತೆ, ಹೆಂಗೆ ಕೊಲ್ಯಾಬ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇಲ್ಲಿ 2 ಸಿನಿಮಾ ಆಯಿತಾ. ಒಂದು ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದಲ್ಲಿ ಬರುವಂತಹ ಒಂದು ಸಿನಿಮಾ, ಇನ್ನೊಂದು ಈಗಾಗಲೇ ಶೂಟಿಂಗ್ ಪ್ರೋಸೆಸ್ನಲ್ಲಿದೆ, ಬಹುತೇಕ ಒಂದು ಸ್ವಲ್ಪ ಪಾರ್ಟ್ಗಳೆಲ್ಲ ಕಂಪ್ಲೀಟ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಅಟಲಿ ಅವರ ಸಿನಿಮಾ. ಇಲ್ಲಿ 2 ಸಿನಿಮಾ ಆಯಿತು. ಇಲ್ಲಿ ನೆಕ್ಸ್ಟ್ ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅಂತಂದರೆ, ನಮ್ಮ ಕನ್ನಡದಲ್ಲಿ KGF ಅನ್ನುವಂತಹ ದೊಡ್ಡ ಚಿತ್ರವನ್ನು ನಿರ್ದೇಶನ ಮಾಡಿ ಇಡೀ ಜಗತ್ತನ್ನೇ ನಮ್ಮ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂತಹ ಪ್ರಶಾಂತ್ ನೀಲ್. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಪ್ರಶಾಂತ್ ನೀಲ್ ಅವರ ಜೊತೆ ಕೂಡ ಅಲ್ಲು ಅರ್ಜುನ್ ಸಿನಿಮಾ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಹೈದರಾಬಾದಿನ ಕೃಷ್ಣಾನಗರದಲ್ಲಿ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಪ್ರಶಾಂತ್ ನೀಲ್ ಈಸ್ ವೆರಿ ಬಿಸಿಯೆಸ್ಟ್ ಡೈರೆಕ್ಟರ್ ಇನ್ ಸೌತ್ ಇಂಡಿಯಾ ರೈಟ್ ನಾವು. ಯಾಕೆಂತಂದರೆ ಸುಮಾರು ಪ್ರಾಜೆಕ್ಟ್ಸ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಪ್ರಶಾಂತ್ ನೀಲ್ ಕೂಡ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಈಗ ಜೂನಿಯರ್ NTR ಅವರ ಜೊತೆಗೆ ಡ್ರ್ಯಾಗನ್ ಅನ್ನುವಂತಹ ಸಬ್ಜೆಕ್ಟ್ ಮೇಲೆ ಪ್ರಶಾಂತ್ ನೀಲ್ ವರ್ಕ್ ಮಾಡ್ತಿದ್ದಾರೆ. ಅದಾದ ನಂತರ ಅಲ್ಲು ಅರ್ಜುನ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ. ಅದಾದಮೇಲೆ ಸಲಾರ್ ಸಿನಿಮಾ ಮುಂದುವರೆದ ಭಾಗ ಬರುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ. ಇನ್ಫ್ಯಾಕ್ಟ್ KGF 3 ಆ ಸ್ಪ್ಯಾನಲ್ಲಿ, ಆ ಗ್ಯಾಪ್ಗಳಲ್ಲಿ ಮಾಡಬಹುದು ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬರುತ್ತೆ. ಇಲ್ಲಿಗೆ 3 ಸಿನಿಮಾ ಆಯಿತಾ. ಇನ್ನು ನೆಕ್ಸ್ಟ್ ಮತ್ತೆ ಯಾರ ಜೊತೆ ಸಿನಿಮಾ ಮಾಡ್ತಾರೆ ಅಂತಂದರೆ, ಈ ಹಿಂದೆ ಇದೇ ಅಲ್ಲು ಅರ್ಜುನ್ ಅವರು ಮತ್ತು ಬೋಯಪಾಟಿ ಶ್ರೀನು ಅನ್ನುವಂತಹ ಒಬ್ಬ ತೆಲುಗು ಡೈರೆಕ್ಟರ್, ಬೋಯಪಾಟಿ ಶ್ರೀನು, ಇವರಿಬ್ಬರು ಕಾಂಬಿನೇಷನಲ್ಲಿ ಬಂದಂತಹ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ದಟ್ ಈಸ್ ಸರೈನೋಡು. ಬಹಳ ದೊಡ್ಡ ಪ್ರಮಾಣದ ಹಿಟ್ಟನ್ನು ಪಡೆದುಕೊಂಡಂತಹ ಸಿನಿಮಾ. ಈಗ ಅವರಿಬ್ಬರ ಕಾಂಬಿನೇಷನ್ ಮತ್ತೆ ಒಂದಾಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬಂದಿದೆ. ಈಗಾಗಲೇ ಬೋಯಪಾಟಿ ಶ್ರೀನು ಅವರು ಎಲ್ಲ ಸ್ಕ್ರಿಪ್ಟ್ಸ್ಗಳನ್ನು, ಸ್ಟೋರಿಗಳನ್ನು ಅಲ್ಲು ಅರ್ಜುನ್ ಅವ್ರ ಮುಂದೆ ಹೇಳಿದಾರಂತೆ. ಅಲ್ಲು ಅರ್ಜುನ್ ಸೇಡ್ ಓಕೆ ಫಾರ್ ದ್ಯಾಟ್. ಆದ್ದರಿಂದ ಬೋಯಪಾಟಿ ಶ್ರೀನು ಮತ್ತು ಅಲ್ಲು ಅರ್ಜುನ್ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ. ಈಗಾಗಲೇ ಬೋಯಪಾಟಿ ಶ್ರೀನು ದೊಡ್ಡ ಪ್ರಮಾಣದ ಯಶಸ್ಸನ್ನು ಗಳಿಸಿದ್ದಾರೆ. ನಂದಮುರಿ ಬಾಲಕೃಷ್ಣ ಅವ್ರ ಜೊತೆಗೆ ಏನು ಅಖಂಡ ಸಿನಿಮಾ ಮಾಡಿದರು, ಅಖಂಡ 2 ಸಿನಿಮಾ ಮಾಡಿದರು. ಒನ್ ಆಫ್ ದ ಮಾಸ್ ಡೈರೆಕ್ಟರ್, ವೆರಿ ಮಾಸ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಒಳ್ಳೆಯ ಫೈಟ್ಸ್ಗಳನ್ನು ಇಡ್ತಾ, ಒಳ್ಳೆ ಪಂಚಿಂಗ್ ಡೈಲಾಗ್ಗಳನ್ನು ಇಡ್ತಾ, ಆ ತೆಲುಗು ಪ್ರೇಕ್ಷಕರಿಗಾಗಿರ್ಬೋದು ಅಥವಾ ನಾಟ್ ಓನ್ಲಿ ಫಾರ್ ತೆಲುಗು ಪ್ರೇಕ್ಷಕರು, ಈ ವೆರಿ ಮಾಸ್ ಆಡಿಯನ್ಸ್ ಅಂತ ಏನಿರ್ತಾರಲ್ಲ, ಈ ಫೈಟ್ಸ್ಗಳನ್ನು ಇಷ್ಟಪಡೋರು, ಈ ಕಮರ್ಷಿಯಲ್ ಆಸ್ಪೆಕ್ಟನ್ನು ಇಷ್ಟಪಡೋರು, ಅವ್ರು ಏನಿರ್ತಾರಲ್ಲ ಅವರಿಗೆಲ್ಲ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಸೊ ಆದ್ದರಿಂದ ಬೋಯಪಾಟಿ ಶ್ರೀನು ಜೊತೆಗೆ ಒಂದು ಸಿನಿಮಾ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಇಲ್ಲಿಗೆ 4 ಸಿನಿಮಾ ಆಯಿತು. ಹಾಗಾದರೆ 5ನೇ ಸಿನಿಮಾ ಯಾವುದು? ದಟ್ ಈಸ್ ಪುಷ್ಪಾ 3 ದ ರ್ಯಾಂಪೇಜ್ ಅನ್ನುವಂತಹ ಸಿನಿಮಾ ಮತ್ತೆ ಅಲ್ಲು ಅರ್ಜುನ್ ಅವರು ಮಾಡ್ತಾರೆ. ಸುಕುಮಾರ್ ಅವರೇ ಆ್ಯಕ್ಷನ್ ಕಟ್ಟ ಹೇಳ್ತಾರೆ ಅಂತ. ಅಂದರೆ ಪುಷ್ಪಾ 2ಗೆ ಅದರ ಲೆಗಸಿ ನಿಂತಿಲ್ಲ, ಪುಷ್ಪಾ 3 ಕೂಡ ಬರುತ್ತೆ ಅನ್ನುವಂತಹ ವಿಚಾರಗಳು ಹಿಂದೆನೇ ಗೊತ್ತಾಗಿತ್ತು. ಮತ್ತು ಪುಷ್ಪಾ 2 ಸಂಬಂಧಪಟ್ಟಂತಹ ಅನೇಕ ಸಕ್ಸಸ್ ಮೀಟ್ಗಳಲ್ಲಿ ಅನೇಕ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸಿನಿಮಾದ ಆಸಕ್ತಿ ಉಳ್ಳಂತಹ ಬೇರೆ ಬೇರೆ ಜನರು, ಸರ್ ಪುಷ್ಪಾ 3 ಬರುತ್ತಾ, ಪಾರ್ಟ್ 3 ಬರುತ್ತಾ ಅಂತ ಕೇಳಿದಾಗ ಎಸ್ ವಿ ಆರ್ ಪ್ಲ್ಯಾನಿಂಗ್ ಅಂತ ಹೇಳಿದ್ದನ್ನು ಕೂಡ ನಾವು ಕೇಳಿದ್ವಿ. ಆದ್ದರಿಂದ 2028 ಎಂಡಿಗೆ, ಇನ್ನೇನು ಕೆಲವು ದಿನಗಳಲ್ಲಿ ನಾವು 2026ಕ್ಕೆ ಕಾಲಿಡ್ತೀವಿ. 2028ನ ಎಂಡಿಗೆ ಅಂದರೆ ಈ ಡಿಸೆಂಬರ್ ತಿಂಗಳ ಹತ್ತತ್ರಕ್ಕೆ ಪುಷ್ಪಾ 3 ದ ರ್ಯಾಂಪೇಜ್ ಕೂಡ ಬರುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಕೇಳಬಹುದು. ಸೊ ಕಂಟಿನ್ಯೂಯಸ್ಲಿ ಸಿನಿಮಾ ಮಾಡುವತ್ತ ಅಲ್ಲು ಅರ್ಜುನ್ ಕಾಲು ಹಾಕಿದ್ದಾರೆ. ಬೇರೆ ಹೀರೋಗಳ ಥರ, ಅಂದರೆ ಬೇರೆ ಹೀರೋಗಳು ಟೈಮ್ ತೆಗೆದುಕೊಳ್ತಾ ಇರೋದು ಅಥವಾ ಬೇರೆ ಡೈರೆಕ್ಟರ್ ಸಿನಿಮಾವನ್ನು ಅಷ್ಟು ಬಿಗ್ ಸ್ಪ್ಯಾನಲ್ಲಿ ಲೆಂತ್ ಡೇಸ್ಗಳಲ್ಲಿ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಅವರವರ ಸಿನಿಮಾಕ್ಕೆ, ಅವರವರ ಪರಿಕಲ್ಪನೆಗೆ ಬಿಟ್ಟಂಥದ್ದು. ಒಂದು ಸಿನಿಮಾ ಚೆನ್ನಾಗಿ ಬರಬೇಕು ಅಂತಂದಾಗ ಅದಕ್ಕೆ ಏನೆಲ್ಲ ಬೇಕು, ಎಷ್ಟು ದಿನಗಳು ಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಆ ಚಿತ್ರದ ನಿರ್ದೇಶಕನಿಗೆ ಗೊತ್ತಿರುತ್ತೆ. ಬಟ್ ಚಿತ್ರನಟ ಆಗಿರ್ತಕ್ಕಂಥವನು ಕೂಡ ಅದಕ್ಕೆ ಅಷ್ಟೇ ಎಫರ್ಟ್ಸನ್ನು ಹಾಕಬೇಕು. ಅದು ಹಾಕ್ತಾ ಇದ್ದಾರೆ. ಅದರ ಔಟ್ಪುಟ್ಗಳನ್ನು ನಾವು ಕೂಡ ನೋಡ್ತಾ ಇದ್ದೀವಿ. ಆದರೆ ಶಾರ್ಟ್ ಸ್ಪ್ಯಾನಲ್ಲಿ ಬೇಗ ಸಿನಿಮಾ ಮಾಡಿ ಯಾಕೆ ಗೆಲ್ಲಬಾರ್ದು
ಅನ್ನುವಂತಹ ಚಾಲೆಂಜನ್ನು ಎಲ್ಲೋ ಒಂದು ಕಡೆ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಕ್ಸೆಪ್ಟ್ ಮಾಡಿಬಿಟ್ರಾ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಈಗ ಈ ವಿಚಾರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಅಲ್ಲು ಅರ್ಜುನ್ ಫ್ಯಾನ್ಸ್ಗಳಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಅಪ್ಕಮಿಂಗ್ 3 ಇಯರ್ಸಲ್ಲಿ 3 ವರ್ಷಗಳಲ್ಲಿ ಅಂದರೆ 2028 ಎಂಡ್ ಆಗಿ 2029 ಅರ್ಧಕ್ಕೆ ಬರೋ ಸಂದರ್ಭದ ಒಳಗಡೆ ಒಟ್ಟು 5 ಚಿತ್ರಗಳನ್ನು ನಾವು ಬೆಳ್ಳಿತೆರೆಯ ಮೇಲೆ ನೋಡಬಹುದು. ನಮ್ಮ ಹೀರೋನ 3 ವರ್ಷದಲ್ಲಿ 5 ಸಲ ನೋಡ್ಬೋದು, 5 ಹೊಸ ಸಿನಿಮಾಗಳಲ್ಲಿ ನೋಡಬಹುದು ಅಂತ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ಆಲ್ರೆಡಿ ಐ ಸೆಡ್ ದ್ಯಾಟ್ AA 22 ಅಟ್ಲಿ ಜೊತೆಗೆ ಒಂದು ಸಿನಿಮಾ ಮಾಡ್ತಾರೆ. ಅದಾದಮೇಲೆ ಸಂದೀಪ್ ರೆಡ್ಡಿ ವಂಗ ಅವ್ರ ಜೊತೆ ಒಂದು ಸ್ಟ್ರಾಂಗ್ ಸ್ಕ್ರಿಪ್ಟ್, ಒಂದು ವೈಲ್ಡ್ ಸ್ಕ್ರಿಪ್ಟ್ ರೆಡಿ ಆಗಿದೆ, ಅದನ್ನು ಮಾಡಲಿಕ್ಕೆ ರೆಡಿ ಇದ್ದಾರೆ. ಪ್ರಶಾಂತ್ ನೀಲ್ ಅವ್ರ ಜೊತೆಗೂ ಕೂಡ ಒಂದು ಸ್ಕ್ರಿಪ್ಟ್ ರೆಡಿ ಆಗಿದೆ, ಅದನ್ನು ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ ಅಲ್ಲು ಅರ್ಜುನ್. ಬೋಯಪಾಟಿ ಶ್ರೀನು ಜೊತೆಗೆ ಮತ್ತೆ ಕಾಣಿಸ್ಕೊಳ್ತಾರೆ ಅವರ ನಿರ್ದೇಶನದ ಅಡಿಯಲ್ಲಿ. ಅದಾದಮೇಲೆ ಪುಷ್ಪ ತಗ್ಗೆದೆಲೆ ಮತ್ತೆ ಬರುತ್ತೆ, ಪುಷ್ಪ ದಿ ರ್ಯಾಂಪೇಜ್ ಮತ್ತೆ ಬರುತ್ತೆ. ಆದ್ದರಿಂದ ಅಲ್ಲು ಅರ್ಜುನ್ ಫ್ಯಾನ್ಸಲ್ಲಿ ಈಗ ಸದ್ಯಕ್ಕೆ ಸಂತಸದ ವಾತಾವರಣ ಮೂಡಿದೆ. ಇನ್ಫ್ಯಾಕ್ಟ್ ಎಲ್ಲ ಹೀರೋಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅಥವಾ ಎಲ್ಲ ಡೈರೆಕ್ಟ್ರು ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡರೆ ಬಿಸ್ನೆಸ್ ಬಹಳ ಬೇಗ ಬೆಳೆಯುತ್ತೆ. ಅಂದರೆ ನಾವು ವರ್ಷಕ್ಕೆ 300 ಸಿನಿಮಾ ಮಾಡಿದ್ವಿ, ವರ್ಷಕ್ಕೆ 350 ಸಿನಿಮಾ ಮಾಡಿದ್ವಿ, 250 ಸಿನಿಮಾ ಮಾಡಿದ್ವಿ, ಹಿಟ್ ಆಗಿದ್ದು ಕೇವಲ 2 ಸಿನಿಮಾ, 3 ಸಿನಿಮಾ, 4 ಸಿನಿಮಾ, 5 ಸಿನಿಮಾ ಅಂತ ಹೇಳ್ಕೊಳ್ಳುವ ಬದಲು ಸ್ಟಾರ್ ನಟರು ಬೇಗ ಬೇಗ ಸಿನಿಮಾ ಮಾಡ್ತಾ ಹೋದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಜನ ಥಿಯೇಟ್ರ್ ಹತ್ರಕ್ಕೆ ಬರ್ತಾರೆ, ಥಿಯೇಟ್ರ್ಗಲ್ಲೂ ಖಾಲಿ ಇರಲ್ಲ. ಆಯಿತಾ? ಸ್ಟಾರ್ ನಟರ ಸಿನಿಮಾಗಳು ಬೇಗ ವರ್ಷದಲ್ಲಿ 1-2 ಆದರೂ ರಿಲೀಸ್ ಆದರೆ ಒಂದಿಷ್ಟು ಕುಟುಂಬಗಳ ಹೊಟ್ಟೆ ತುಂಬುತ್ತೆ. ಒಂದಿಷ್ಟು ಎಲ್ಲ ಥರದ ಆ್ಯಂಗಲ್ಗಳಿದೆ. ಒಂದು ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗೋದರಿಂದ ಹಿಡಿದು ಆ ಸಿನಿಮಾ ಥಿಯೇಟ್ರಿಗೆ ಬರೋ ತನಕ, ಅಲ್ಲಿಂದ ಅದು ರನ್ ಆಗೋ ತನಕ, ಅದು ಹಿಟ್ ಆಗೋ ತನಕ, ಸಕ್ಸಸ್ ಕಾಣೋ ತನಕ ಬೇರೆ ಬೇರೆ ಆಸ್ಪೆಕ್ಟ್ಗಳಲ್ಲಿ, ಪಾಯಿಂಟ್ ಆಫ್ ವ್ಯೂಗಳಲ್ಲಿ ನಾವು ನೋಡ್ಬೋದು. ಸುಮಾರು ಜನರ ಬದುಕು ಅನ್ನುವಂಥದ್ದು ಬೆಳಕಾಗುತ್ತೆ. ಸೊ ಎಲ್ಲ ಹೀರೋಗಳು ಈ ಒಂದು ಇಂಪ್ಲಿಮೆಂಟೇಷನನ್ನು ಫಾಲೋ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಟ್ ರೈಟ್ ನಾವು ಅಲ್ಲು ಅರ್ಜುನ್ ಫ್ಯಾನ್ಸ್ ಅಂದರು ಸಿಕ್ಕಾಪಟ್ಟೆ ಖುಷ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.